ಎಲ್ಲರಿಗೂ ನಮಸ್ಕಾರ. ರಂಜಿತಾ ಕಿಚನ್ ಉತ್ತರ ಕರ್ನಾಟಕಕ್ಕೆ ಸ್ವಾಗತ ಸುಸ್ವಾಗತ. ನನ್ನ ವಿಡಿಯೋ ಫಸ್ಟ್ ಟೈಮ್ ನೋಡತ್ತಿದ್ರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡತ್ತಿದ್ರೆ ಪ್ಲೀಸ್ ಲೈಕ್ ಮಾಡಿರಿ. ಇವತ್ತು ನಾನು ಮಟನ್ ಸಾಂಬಾರು ಮಾಡತ್ತಂದ್ರೆ ಯಾವ ಥರ ಮಾಡೋನು ಈ ವಿಡಿಯೋದಾಗ ತೋರಿಸ್ತೀನಿ ಬರ್ರಿ. ನಾನು 1.5 kg ಅಷ್ಟು ಮಟನ್ ತೊಗೊಂಡಿನಿ ರೀ. ಅದನ್ನು ಸ್ವಚ್ಛಂಗೆ ತೊಳ್ಕೊಂಬಂದಿನಿ. ಈಗ ಒಂದು ಕುಕ್ಕರ್ ತೊಗೊಂಡಿನಿ ನೋಡಿರಿ. ಕುಕ್ಕರ್ಗೆ ಒಂದು 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕ್ಕೊಳಕತ್ತೀನಿ. ಇದು 1.5 kg ಮಟನ್ಗೆ ಅರ್ಶಿಣ ಪುಡಿ ಹಾಕ್ಕೊಳಕತ್ತೇನೆ ರೀ. ಅರ್ಶಿಣ ಪುಡಿ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ರೀ. ಇದನ್ನು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡು ಬಳಕ ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದಕ್ಕೆ ಬೆಳ್ಳುಳ್ಳಿ ಜಜ್ಕೊಂಡು ಉಕ್ಕೊಳಕತ್ತೀನಿ ನೋಡಿರಿ. ಇದು ಈ ಥರ ಮಾಡ್ರೆ ಜಲ್ದಿ ಕುದಿತೈತೆ ಮಟನ. ಅದಕ್ಕೋಸ್ಕರ ನಾನು ಕುಕ್ಕರ್ದಾಗ ಕುದಿಸ್ಲಕತ್ತೀನಿ. ಇದನ್ನ ಕುಕ್ಕರ್ ಒಳಗೆ ಎಣ್ಣೆ ಹಾಕ್ಕೊಂಡಿನಿ, ಬೆಳ್ಳುಳ್ಳಿ ಹಾಕ್ಕೊಂಡಿನಿ. ಹಾಕ್ಕೊಂಡು ಇದನ್ನ ಹುರ್ಕೋತೀನಿ ರೀ. ಮೊದಲ ಎಲ್ಲನೂ ಮಟನ್ 1.5 kg ಮಟನ್ ಐತಿ, ನೀಟಾಗಿ ಹುರ್ಕೋಬೇಕು. ಇದನ್ನು ಈ ಥರ ಹುರ್ಕೊಂಡದ ಬಳಕ ನೀವು ಎಲ್ಲ ಸ್ವಲ್ಪ ತಳಗಿದು ಅಲಾತತ್ತು ಹುರ್ಕೊಂಡು ಒಂದು 5-6 ನಿಮಿಷ ಹುರ್ಕೊಂಡು ಬಳಕ ಹರಳುಪ್ಪು ಅಂತಾರೆ ನೋಡಿರಿ, ಕಲ್ಲುಪ್ಪು ಅಂತೀವಿ ನಾವು. ಆ ಕಲ್ಲುಪ್ಪನ್ನ ಹಾಕ್ಕೊಳಕತ್ತೀನಿ ನೋಡಿರಿ. ನೀವು ಯಾವ ಉಪ್ಪು ಹಾಕೊಂಡ್ರೂ ನಡಿತೈತಿ. ಅಂದರೆ ಈ ಉಪ್ಪು ದಮ್ ಉಪ್ಪಿಗೆ ನೋಡಿರಿ ರುಚಿ ಇರ್ತೈತೆ ಅಂತಂದು ಈ ಥರ ದಮ್ ಉಪ್ಪಿಗೆ ದಮ್ ಉಪ್ಪು ಹಾಕ್ಕೊಂಡಿನಿ ಸಾಂಬಾರಿಗೆ. ಈ ಥರ ಮಿಕ್ಸ್ ಮಾಡ್ಕೊಳ್ಳೋದ್ರೆ ಉಪ್ಪು ಹಾಕ್ಕೊಂಡು ಬಳಕ ಈಗ ಮನೆಯಲ್ಲೇ ತಯಾರು ಮಾಡ್ಕೊಂಡಿದ್ದ ಗರಂ ಮಸಾಲ ಹಾಕ್ಕೊಳಕತ್ತೀನಿ ನೋಡಿರಿ. ಗರಂ ಮಸಾಲ ಈಜಿ ಮನೆಯಲ್ಲೇ ತಯಾರು ಮಾಡ್ಕೊಂಡಿನಿ ನೋಡಿರಿ ಗರಂ ಮಸಾಲ. ಅದು ಬೇಕಾದ್ರೆ ನನಗೆ ಕಮೆಂಟ್ ಮಾಡಿರಿ, ನಾನು ಕಳಿಸ್ಕೊಡ್ತೇನೆ ಈ ಥರ ಮಾಡಿರೋದು ಗರಂ ಮಸಾಲ ಅಂತಂದು. ಈಗ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಹಾಕಿಂದು ರುಬ್ಕೊಂಡಿದ್ದ ಪೇಸ್ಟ್ ಹಾಕ್ಕೊಳತ್ತೀನಿ. ಮತ್ತು ಟಮಾಟಿನೂ ಒಂದು 3 ಟಮಾಟೊ ಅಂದರೆ ಹೆಬ್ರಡಿ ಟಮಾಟೊ 3 ಟಮಾಟೊ ಹಾಕ್ಕೊಂಡೇನಿ ರೀ. ಟಮಾಟೊನು ಫುಲ್ಲು ಎಣ್ಣೆ ಅದು ಇದ್ರೊಳಗೆ ಇದು ಆಗಬೇಕು. ಈಗ ನೀರು ಹಾಕ್ಕೊಂಡು 4-5 ಸೀಟಿ ಕುದಿಸ್ಕೊಂಡು ನೋಡಿರಿ. ಇದನ್ನ ಕೂಗಿಸ್ಕೊಂಡಿನಿ. ನಿಮ್ಗೆ 4-5 ಸೀಟಿ ಒಳಗೆ ಕುದಿಲಿಕ್ಕಂದ್ರೆ ಮತ್ತೊಂದು 4-5 ಮುಗಿಸ್ಕೋರಿ. ಯಾಕಂದ್ರೆ ಭಾಳ ಬಿರುಸಿರ್ತೈತಿ. ಅದಕ್ಕೋಸ್ಕರ ಈಗ ನಾನು ಪೀಸ್ ಎಲ್ಲ ಕುದ್ದಾವು. ಅದಕ್ಕೋಸ್ಕರ ನನ್ನ ಈಗ ಒಗ್ಗರಣೆ ಹೊಡ್ಯಾಕತ್ತೀನಿ ನೋಡಿರಿ. ಈಗ ಒಂದು ಬೊಗಣಿ ತೊಗೊಂಡಿನಿ. ಬೊಗಣಿಯೊಳಗೆ ಮತ್ತೆ ಎಣ್ಣೆ ಹಾಕೋತೀನಿ ನೋಡಿರಿ. ಈ ಥರ ಮಾಡ್ರೆ ಪೀಸ್ ಜಲ್ದಿ ಕುದಿತಾವೆ ಮತ್ತು ಸಾಂಬಾರು ಟೇಸ್ಟ್ ಆಗ್ತೈತಿ. ಅದಕ್ಕೋಸ್ಕರ ನಾನು ಎಣ್ಣೆ ಹಾಕ್ಕೊಂಡು ಮತ್ತೆ ಬೆಳ್ಳುಳ್ಳಿ ಹಾಕ್ಕೊಳಕತ್ತೀನಿ ನೋಡಿರಿ. ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದೆ. ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡೆ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಹಾಕ್ಕೊಳತ್ತೀನಿ. ಒಗ್ಗರಣೆಯೊಳಗೆ ಹಾಕ್ಕೊಳಕತ್ತೀನಿ ನೋಡಿರಿ. ನಾನು ಈ ಥರ ಒಗ್ಗರಣೆಯೊಳಗೆ ಹುರ್ಕೊಳಕತ್ತೀನಿ. ಯಾಕಂದ್ರೆ ಅದು ನೀರು ಇರ್ತೈತೆ ನೋಡಿರಿ. ಅದು ಕುಕ್ಕರ್ ಒಳಗೆ ನೀರು ಹಾಕ್ಕೊಂಡು ಬೇಯಿಸ್ಕೊಂಡಿರ್ತು. ಅತಿ ನೀರು ಹಾಕೋಬಾರ್ದು ಕುಕ್ಕರ್ ಒಳಗೆ. ಅಷ್ಟೇ ಒಂದು ಚರಿಗೆ ಅಷ್ಟು ನೀರು ಹಾಕೊಂಡಿರ್ಬೇಕು. ಅದೇನು ಬೇಯಿಸ್ಕೊಂಡು ಇಟ್ಕೊಂಡು ನೋಡಿರಿ, ಅದನ್ನು ಇದ್ರೊಳಗೆ ಹಾಕ್ಕೊಳಕತ್ತೀನಿ ನಾನು. 1.5 kg ಮಟನ್ ಐತದ. ಬಟ್ ಒಂದು kgನೇ ಇದು ಆದಂಗೆ ಆಯ್ತದ. ಮತ್ತು ಗರಂ ಮಸಾಲ ಹಾಕ್ಕೊಳಕತ್ತೀನಿ ನೋಡಿರಿ. ಎಲ್ಲನೂ ಕರಗ್ತೈತಿ. ಈಗ ನೀರು ಹಾಕ್ಕೊಂಡು ಕುದಿಸ್ಕೊಳಕತ್ತೀನಿ ನಾನು. ಈಗ ಸಾಂಬಾರು ರೆಡಿ ಆಯ್ತು ನೋಡಿರಿ. ಇನ್ನು ಮುದ್ದೆ ರೆಡಿ ಮಾಡ್ಲಿಕ್ಕೆ ನಾನು ಸಜ್ಜು ಮಾಡ್ಕೊಳಕತ್ತೀನಿ. ಈ ಥರ ಸಾಂಬಾರು ಕಾಣತೈತಿ. ನಾನು ಜಾಸ್ತಿ ಎಣ್ಣೆ ಹಾಕಿಲ್ಲ, ಯಾಕಂದ್ರೆ ಅದು ಸೊಕ್ಕತ್ತಾರೆ ನೋಡಿರಿ. ಅದು ಸೊಕ್ಕು ಬಿಟ್ಟೈತಿ. ಅಂದರೆ ಜಾಸ್ತಿ ಅದು ಮಟನ್ ಒಳಗೆ ಸೊಕ್ಕು ಇರ್ತೈತಿ. ಅದಕ್ಕೋಸ್ಕರ ನಾನು ಜಾಸ್ತಿ ಎಣ್ಣೆ ಹಾಕ್ಕೊಂಡಿಲ್ಲ ನೋಡಿರಿ. ಈ ಥರ ಮಟನ್ ಸಾಂಬಾರು ಆಯಿತು. ಇದಕ್ಕೆ ನಾನು ಮುದ್ದೆ ಮಾಡ್ಕೊಳಕತ್ತೀನಿ ರೀ. ಇದನ್ನ ಮುದ್ದೆ ಮಾಡ್ಕೊಳಕ್ಕೆ ನೋಡಿರಿ. ನಾನು ಫಸ್ಟ್ ನೀರು ಕಾಸ್ಕೊಂಡು ಸ್ವಲ್ಪ ಮುದ್ದೆ ಹಿಟ್ಟು ಹಾಕ್ಕೊಂಡು ಮತ್ತು ನೀರು ಕುದಿಯೋಣ ಈ ಥರ ಹಿಟ್ಟು ಹಾಕ್ಕೊಂಡು ಕಲಿಸ್ಕೊಂಡು ಮತ್ತೊಂದು 5-6 ನಿಮಿಷ ಇಟ್ಕೊಂಡು ಈ ಥರ ಮುದ್ದೆ ಕಟ್ಕೊಳಕತ್ತೀನಿ ನೋಡಿರಿ. ಮುದ್ದೆಗೆ ಮತ್ತು ಮುದ್ದೆ ಅಷ್ಟೇ ಇದ್ರೆ ಚೆನ್ನಾಗಿರಂಗಿಲ್ಲ ಅಂತಂದು ಅದಕ್ಕೆ ಸುಕ್ಕನೂ ಮಾಡ್ಕೊಂಡೀನಿ ರೀ, ಮಟನ್ ಸುಕ್ಕ. ಈಗ ಒಂದು ಮುದ್ದೆ ಮಾಡಿ ನಾನು. ಅಂದರೆ ಮಟನ್ ಸುಕ್ಕ ಆಯ್ತಂದ್ರೆ ಚೆನ್ನಾಗಿರ್ತೈತಿ. ಅದೇ ಮಟನ್ ತೆಗೆದು ಸ್ವಲ್ಪ ಸುಕ್ಕ ಹೊಡ್ದೀನಿ ನಾನು. ಸಾಂಬಾರು ಅದೇ ಐತಿ, ಸುಕ್ಕ ಮಾಡೀನಿ. ಈಗ ಮುದ್ದೆ ಮಾಡ್ಕೊಂಡೀನಿ ನೋಡಿರಿ. ಮುದ್ದೆ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಹಾಕೊಂಡ್ರೆ ಮಸ್ತ್ ಆಗ್ತೈತಿ ಅಂತಂದು ತುಪ್ಪ ಹಾಕ್ಲಕತ್ತೀನಿ. ತುಪ್ಪ ಹಾಕ್ಕೊಂಡು ಸರ್ವ್ ಮಾಡ್ಕೊಂಡೀನಿ ನೋಡಿರಿ. ಈ ಥರ ಆಗೈತಿ, ಮಸ್ತ್ ಆಗೈತಿ. ಬಟ್ ನಾನು ತಿನ್ನಲ್ಲ. ಬಟ್ ನಮ್ಮ ಮಮ್ಮಿ ಮಾಡಿಕೊಟ್ಟಿದ್ನಿ. ಮಸ್ತ್ ಆಗೈತೆ ಅಂತ. ಮುದ್ದೆನೂ ಮಸ್ತ್ ಆಗೈತೆ ಮತ್ತು ಮಟನ್ ಸುಕ್ಕನೂ ಮಸ್ತ್ ಆಗೈತೆ ಅಂತ ತಿಂದ್ರಿ. ಮಟನ್ ಸುಕ್ಕ ಜೊತೆ ಮತ್ತು ಮುದ್ದೆ ಮಸ್ತ್ ಆಗ್ತೈತೆ ರೀ. ಜಾಸ್ತಿ ನಾವು ಮಟನ್ ಇದ್ದಾಗ ಮಟನ್ ರೊಟ್ಟಿ ಜೊತೆ ಜಾಸ್ತಿ ತಿನ್ನೋದು ಕಡಿಮೆ ರೀ. ಮುದ್ದೆ ಜೊತೆನೇ ತಿಂತಾರೆ. ನಾವು ಉತ್ತರ ಕರ್ನಾಟಕದವ್ರು ಆದ್ರೂ ಮುದ್ದೆ ಇಷ್ಟಪಡ್ತಾಳೆ ನಮ್ಮ ಮಮ್ಮಿ. ಜೋಳದ ರೊಟ್ಟಿನೂ ಇಷ್ಟ, ಬಟ್ ಮುದ್ದೆ ಚೆನ್ನಾಗಿ ಹತ್ತೈತೆ ರೀ. ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ರಿ. ಇಷ್ಟೊತ್ತನ ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್.